ಜನಪದ ಕಲೆಗಳು ಅನೇಕ ಕಲೆಗಳ ತಾಯಿ ಬೇರು ಇದ್ದಂತೆ. ಹೀಗಾಗಿ ಜನಪದ ಕಲೆಗಳೆಂದರೆ ಜನರಿಗೆ ಈಗಲೂ ಅಚ್ಚುಮೆಚ್ಚು. ಇಂದಿನ ದೂರದರ್ಶನ ಸಿನಿಮಾ ಮಾಧ್ಯಮಗಳ ಪರಿಕಲ್ಪನೆಗೆ ಈ ಜನಪದ ಕಲೆ ಅಡಿಪಾಯ ಹಾಕಿದೆ ಎಂದರೆ ತಪ್ಪಾಗುವುದಿಲ್ಲ. ಅಂತಹ ಹೆಗ್ಗಳಿಕೆಯಲ್ಲಿ ಮೊದಲ ಸ್ಥಾನದಲ್ಲಿ ತೊಗಲುಗೊಂಬೆ ಆಟ ನಿಲ್ಲುತ್ತದೆ. ಜಾನಪದ ಕಲೆಗಳು ಅನೇಕ ಕಲೆಗಳ ತಾಯಿಬೇರು ಇದ್ದಂತೆ. ಹೀಗಾಗಿ ಜಾನಪದ ಕಲೆಗಳೆಂದರೆ ಜನರಿಗೆ ಈಗಲೂ ಅಚ್ಚುಮೆಚ್ಚು. ಇಂದಿನ ದೂರದರ್ಶನ ಸಿನಿಮಾ ಮಾಧ್ಯಮಗಳ ಪರಿಕಲ್ಪನೆಗೆ ಈ ಜಾನಪದ ಕಲೆ ಅಡಿಪಾಯ ಹಾಕಿತ್ತು ಎಂದರೆ ತಪ್ಪಾಗುವುದಿಲ್ಲ. ಅಂತಹ ಹೆಗ್ಗಳಿಕೆಯಲ್ಲಿ ಮೊದಲ ಸ್ಥಾನದಲ್ಲಿ ತೊಗಲುಗೊಂಬೆಯಾಟ ನಿಲ್ಲುತ್ತದೆ. ಇಂದಿನ ಪೀಳಿಗೆಗೆ ತೊಗಲುಗೊಂಬೆ ಆಟದ ಬಗ್ಗೆ ಗೊತ್ತಿಲ್ಲ. ಅಪರೂಪದ ಜಾನಪದ ಕಲೆಯಾಗಿರುವ ತೊಗಲುಗೊಂಬೆಯಾಟ ಇಂದು ಮೂಲೆ ಗುಂಪಾಗುವಂತಾಗಿದೆ. ನೋಡುಗರ ಮನಸೆಳೆಯುವ ಆಟ ತೊಗಲುಗೊಂಬೆ ಎಂದರೇನು? ಭಾರತೀಯ ಹಿಂದೆ ಕುಳಿತು ತಾಳಮೇಳಗಳೊಂದಿಗೆ ತೊಗಲುಗೊಂಬೆಗಳನ್ನ ಕೈಬೆರಳಿನಿಂದ ಕುಣಿಸುತ್ತಾ ಒಂದು ಕಥೆಯನ್ನ ಅಥವಾ ಪ್ರಸಂಗವನ್ನ ಮನಮುಟ್ಟುವಂತೆ ಹೇಳುವ ಕಲೆಯೇ ಈ ತೊಗಲುಗೊಂಬೆ ಆಟ. ಮನರಂಜನೆಯ ಮಾಧ್ಯಮಗಳು ಇಲ್ಲದ ಸಂದರ್ಭದಲ್ಲಿ ಜನರಿಗೆ ಮನರಂಜನೆಯ ಜೊತೆಗೆ ಪೌರಾಣಿಕ ನೀತಿ ಕಥೆಗಳನ್ನ ಮನಮುಟ್ಟುವಂತೆ ತಲುಪಿಸುತ್ತಿದ್ದ ಕಲಾ ವೇದಿಕೆಯಾಗಿತ್ತು. ತೊಗಲುಗೊಂಬೆ ಆಟ ನಶಿಸಿದ್ದಕ್ಕೆ ದೂರದರ್ಶನಗಳು ಜನ್ಮ ತಾಳಿತು. ಹೌದು, ಹಿಂದೆ ತೊಗಲುಗೊಂಬೆ ಆಟ ಎಂದ್ರೆ ಇಡೀ ಗ್ರಾಮದ ಜನರು, ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಮಕ್ಕಳು ಪರದೆಯ ಮುಂದೆ ಕುಳಿತು ನೋಡುವಂತಹ ಆಟ. ಆದರೆ ತಂತ್ರಜ್ಞಾನ ಬದಲಾವಣೆಯೊಂದಿಗೆ ಇಂದಿನ ತೊಗಲುಗೊಂಬೆ ಆಟ ನಶಿಸಿ ಹೋಗಿ ದೂರದರ್ಶನ ಸಿನಿಮಾ ಮಾಧ್ಯಮ ಜನ್ಮ ತಾಳುವ ಕಾರಣವಾಗಿರಬಹುದು. ಹೀಗಾಗಿ ತೊಗಲುಗೊಂಬೆಯಾಟ ಅನೇಕ ಜನಪದ ಕಲೆಗಳ ತಾಯಿಬೇರು ಎಂದು ಬಣ್ಣಿಸುತ್ತಾರೆ. ಐತಿಹಾಸಿಕ ಕಥೆಗಳ ಪಾತ್ರಗಳನ್ನು ಚರ್ಮದಿಂದ ತಯಾರಿಸಿದ ಗೊಂಬೆಗಳ ಮೂಲಕ ತಾಳಮದ್ದಳೆ ಮೇಳದೊಂದಿಗೆ ನಿರೂಪಿಸುತ್ತಾರೆ. ನೋಡುಗರ ಮನಸೆಳೆಯುವ ಆಟ ತೊಗಲುಗೊಂಬೆಯಾಟ ನೋಡುತ್ತಿದ್ರೆ ನಮ್ಮ ಕಣ್ಣು ಮುಂದೆ ಆ ಸನ್ನಿವೇಶದ ನಡೆಯುತ್ತಿದೆ ಏನು ಎಂಬ ಭಾವನೆ ಬರುತ್ತದೆ. ರಾಮಾಯಣ, ಮಹಾಭಾರತ ಕಥಾ ಸನ್ನಿವೇಶಗಳನ್ನ ತೊಗಲುಗೊಂಬೆಯಾಟದಲ್ಲಿ ಮನಮುಟ್ಟುವಂತೆ ನಿರೂಪಿಸಲಾಗುತ್ತದೆ. ಹಿಂದೆ ಮಳೆಗಾಲದ ಸಂದರ್ಭದಲ್ಲಿ ತೊಗಲುಗೊಂಬೆ ಆಟ ಆಡಿಸಿದ್ರೆ ಮಳೆ ಬರುತ್ತದೆ ಎಂಬ ನಂಬಿಕೆ ಇತ್ತು. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ತೊಗಲುಗೊಂಬೆ ಆಟ ಆಡಿಸುವ ಪರಂಪರೆ ಬೆಳೆದು ಬಂದಿದೆ. ಈಗಲೂ ಮಳೆಯಾಗದೇ ಇದ್ರೂ ಗ್ರಾಮೀಣ ಪ್ರದೇಶದಲ್ಲಿ ತೊಗಲುಗೊಂಬೆ ಆಟ ಆಡಿಸುತ್ತಾರೆ. ಆದರೆ ಇತ್ತೀಚೆಗೆ ತೊಗಲುಗೊಂಬೆ ಕಲಾವಿದರು ಸಿಗುವುದು ಅತಿ ವಿರಳ ಎಂಬಂತಾಗಿದೆ. ಸಾಂಪ್ರದಾಯಿಕ ಕಲೆಯಾದ ಜನಪದ ಶ್ರೀಮಂತಿಕೆಯ ತೊಗಲುಗೊಂಬೆಯಾಟ ಕಲೆಯನ್ನ ಉಳಿಸಬೇಕಿದೆ. ಇಂದಿನ ಪೀಳಿಗೆಗೆ ತೊಗಲುಗೊಂಬೆ ಆಟದ ಕಲಿಕೆ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಮುಂದಿನ ಪೀಳಿಗೆಗೆ ಉಳಿಸಬೇಕು ಎನ್ನುತ್ತಾರೆ. ತೊಗಲುಗೊಂಬೆಯಾಟದ ಕಲಾವಿದರು ಹಾಸನ ಜಿಲ್ಲೆಯಲ್ಲಿರುವ ಹಾಗೂ ಬೇರೆ ಕಡೆ ಬೆರಳೆಣಿಕೆಯಷ್ಟು ಇರುವ ತೊಗಲುಗೊಂಬೆ ಕಲಾವಿದರು ದೇಶ ಮಾತ್ರವಲ್ಲದೆ ಕಡಲಾಚೆಗೂ ತೆರಳಿ ತೊಗಲುಗೊಂಬೆಯಾಟದ ಪ್ರದರ್ಶನಗಳನ್ನು ನೀಡಿರುವುದು ಈ ಕಲೆಯ ಹೆಗ್ಗಳಿಕೆಯಾಗಿದೆ. ತೊಗಲುಗೊಂಬೆಯಾಟವನ್ನು ಬಯಲು ನಾಟಕದ ಮೂಲಕ ಪ್ರದರ್ಶಿಸುತ್ತಿರುವ ಕಲಾವಿದರು, ಹೌದು, ಈಗ ತೊಗಲುಗೊಂಬೆ ಆಟ ಸಂಪೂರ್ಣ ನಶಿಸಿ ಹೋಗಿದ್ದು ಮಾಡುವವರ ಸಂಖ್ಯೆಯು ವಿರಳವಾಗಿ, ಹಾಗಾಗಿ ದೃಶ್ಯ ಮಾಧ್ಯಮಗಳು ತಾಂಡವವಾಡುತ್ತಿದೆ. ಹಾಗಾಗಿ ಈಗಲೂ ಸಹ ಕಲಾ ತಂಡಗಳು ಆರೋಗ್ಯ ಮೇಳ, ಬಯಲು ನಾಟಕ ಮತ್ತು ಜನರಿಗೆ ಜನಜಾಗೃತಿ ಮೂಡುವಂತಹ ಕೆಲಸಕ್ಕೆ ಮುಂದಾಗಿದ್ದು ಬೇರೆಯವರಿಗೂ ಕೂಡ ಕಲಿಸಿಕೊಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ.